Hi students, good morning. Hope all are fine. And this is Chandrakant Tarikiri, Assistant Professor, Department of Commerce, Government First Women's College, Bailangal. Dear students, already we have discussed the 8th session. In 8th session, we have discussed ledger related to ledger. In this session, we are going to discuss the trial balance, and this is the content of first model. What are the learning objectives? The students will understand the concept of trial balance. In this session, you are going to understand the trial balance, very important. Then meaning of trial balance, then features of trial balance, then preparation of trial balance. So now we'll have a discussion about trial balance. According to J.R. Butlibo, trial balance is a statement. ಸಿ ದಿಸ್ ಇಸ್ ಅ ಸ್ಟೇಟ್ಮೆಂಟ್. ಇದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ನಾವು ವ್ಯಕ್ತಪಡಿಸ್ತೀವಿ, ಅದಕ್ಕೆ ನಾವು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಈಸ್ ಅ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ವಿತ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಲೆಡ್ಜರ್ ಅಕೌಂಟ್ಸ್ ಟು ಟೆಸ್ಟ್ ದಿ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ದಿ ಬುಕ್ಸ್. ಏನು ಮಾಡ್ತೀವಿ ನಾವು ಇಲ್ಲಿ? ಟ್ರಯಲ್ ಬ್ಯಾಲೆನ್ಸನ್ನು ಲೆಡ್ಜರ್ ಅಕೌಂಟ್ನಿಂದ ಬಂದಂತಹ ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ಗಳನ್ನು ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ನಾವೇನು ಹೇಳ್ತೀವಿ? ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು R.N. Carter, a trail balance is a schedule or list of balances, both debit and credit, extracted from the accounts in the ledger and including cash and bank balances. So same explanation in different view. Features of trail balance. It is a list of debit and credit balances which are extracted from various ledger accounts. This is already explained in the meaning itself. So ledger account ಇಂದ ಬಂದಂತಹ ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ಗಳನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ವ್ಯಕ್ತಪಡಿಸ್ತೀವಿ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್. ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ಗಳ ಒಂದು ಸ್ಟೇಟ್ಮೆಂಟ್ ಆಗಿವೆ. ದ ಪರ್ಪಸ್ ಈಸ್ ಟು ಎಸ್ಟಾಬ್ಲಿಷ್ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ದ ಟ್ರಾನ್ಸಾಕ್ಷನ್ಸ್ ರಿಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಅರ್ಥಮೆಟಿಕಲ್ ಅಕ್ಯುರಸಿಯನ್ನು ನಾವು ಅಂದರೆ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀವೋ ಇಲ್ವೋ ಅನ್ನೋದನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಚೆಕ್ ಮಾಡ್ತೀವಿ. ಅರ್ಥಮೆಟಿಕಲ್ ಅಕ್ಯುರಸಿ ಅಂದರೆ ನಮ್ಮದು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಎರಡೂ ಟ್ಯಾಲಿ ಆಗಬೇಕು. ಟ್ಯಾಲಿ ಆಗಲಿಲ್ಲ ಅಂದರೆ ಯು ಹ್ಯಾವ್ ಡನ್ ಎನಿ ಮಿಸ್ಟೇಕ್. ಇಟ್ ಈಸ್ ನಾಟ್ ಎನ್ ಅಕೌಂಟ್, ಇಟ್ ಈಸ್ ಓನ್ಲಿ ಅ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಇದು ಒಂದು ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್, ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಫೈನಲ್ ಸ್ಟೇಟ್ಮೆಂಟ್. ಇದು ಫೈನಲ್ ಸ್ಟೇಟ್ಮೆಂಟ್ ಇದು ಪಾರ್ಟ್ ಅಲ್ಲ. ಫೈನಲ್ ಸ್ಟೇಟ್ಮೆಂಟ್ಸ್ ಅಂತಂದರೆ P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅವು ಫೈನಲ್ ಸ್ಟೇಟ್ಮೆಂಟ್ಸ್ ಆಗ್ತವೆ. ಇಟ್ ಈಸ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್, but it can also be prepared anytime as and when required, likely weekly, monthly, quarterly or half yearly. My dear students, nowadays every companies, every organizations are having the softwares, accounting softwares will be there. So anytime they can check the trial balance. There will be a transaction codes, there will be a softwares. If anybody want to check anytime, they can get the trial balance with the help of the accounting softwares. So we are discussing in a manual system. If manual system will be there, trial balance will be prepared after the completion of the accounting period. It is a link between books of accounts and the profit and loss account and balance sheet. Trial balance is the base. It is a base to prepare the P&L account, balance sheet. So it is a link. ಹೌ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ? ಇಟ್ ಮೇ ಬಿ ಪ್ರಿಪೇರ್ಡ್ ಆನ್ ಲೂಸ್ ಶೀಟ್ ಆಫ್ ಪೇಪರ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ಪೇಪರ್ನಲ್ಲಿ ಇದನ್ನು ಪ್ರಿಪೇರ್ ಮಾಡ್ತೀವಿ. ಆದರೆ ಅಕೌಂಟಿಂಗ್ ಸಾಫ್ಟ್ವೇರ್ ಇರೋದ್ರಿಂದ ನಾವೆಲ್ಲನೂ ಏನು ಮಾಡ್ತಾ ಇದ್ದೀವಿ, ಇದು ಸಾಫ್ಟ್ವೇರ್ ಇಟ್ ಸೆಲ್ಫ್ ಇಸ್ ಮೇಂಟೈನಿಂಗ್ ದ ಟ್ರಯಲ್ ಬ್ಯಾಲೆನ್ಸ್. ಓಕೆ, ನ್ಯೂ ಕಾನ್ಸೆಪ್ಟ್, ಇದು ಹಳೆ ಕಾನ್ಸೆಪ್ಟ್. ಪೇಪರ್ನಲ್ಲಿ ಎಲ್ಲ ಲೆಡ್ಜರ್ ಅಕೌಂಟ್ಸನ್ನು ತೊಗೊಂಡು ಡೆಬಿಟ್ ಯಾವದಾವು, ಕ್ರೆಡಿಟ್ ಯಾವದಾವು ಅಂಥೇಳಿ ಒಂದು ಪೇಪರ್ನಲ್ಲಿ ಬರೋದು ಟ್ಯಾಲಿ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ನಂತರ ದ ಲೆಡ್ಜರ್ ಅಕೌಂಟ್ಸ್ ಆರ್ ಬ್ಯಾಲೆನ್ಸ್ ಅಟ್ ಫಸ್ಟ್. ದೇ ವಿಲ್ ಹ್ಯಾವ್ ಐದರ್ ಡೆಬಿಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್ ಆರ್ ನಿಲ್ ಬ್ಯಾಲೆನ್ಸ್. ನಾವು ಟ್ರಯಲ್ ಬ್ಯಾಲೆನ್ಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಲೆಡ್ಜರ್ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಡೆಬಿಟ್ ಬ್ಯಾಲೆನ್ಸ್ ಇತ್ತಂದ್ರೆ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ಬೇಕು, ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ಬೇಕು, ನಿಲ್ ಇತ್ತಂದ್ರೆ ನಿಲ್ ತೋರಿಸ್ಬೇಕು.
The accounts having debit balance is written on the debit column and those having credit balance are written on the credit column. Simple meaning. The sum of total both the balances must be equal, for every debit has its corresponding and equal credit. So after that the trail balance has to be get tallied. Then purpose of trail balance: to check the arithmetical accuracy of the recorded transactions, to ascertain the balance of any ledger account. ಯಾವ ಲೆಜರ್ ಅಕೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಇಂದ ಗೊತ್ತಾಗುತ್ತೆ. To serve as an evidence of fact that the double entry has been completed in respect of every transaction. ಎಲ್ಲ ಟ್ರಾನ್ಸಾಕ್ಷನ್ನು ಡಬಲ್ ಎಂಟ್ರಿ ಮಾಡಿದ್ದೀವಿ ಅನ್ನೋದು ಪ್ರೂವ್ ಮಾಡಬೇಕಾಗಿತ್ತು ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಹ್ಯಾಸ್ ಟು ಬಿ ಗೆಟ್ ಟ್ಯಾಲಿಡ್. To facilitate the preparation of final accounts promptly. ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾಗಿತ್ತು ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗಿರಬೇಕು. ಅದ ನಂತರ ನಾವು ಫೈನಲ್ ಅಕೌಂಟನ್ನು ಪ್ರಾಂಪ್ಟ್ ಆಗಿ ತಯಾರು ಮಾಡಬಹುದು. Then forms of trail balance. A trail balance may be prepared in two forms. They are journal form, another one is ledger form. This we already discussed in journal session and as well as ledger session. How you are making the journal form, how you are preparing the ledger accounts ಅನ್ನೋದನ್ನ ಕಲ್ತಿದ್ದೀವಿ ನಾವು. ಇಲ್ಲಿನೂ ಒಂದ್ಸಲ ನೋಡೋಣ. Journal form ಹೇಗಿರುತ್ತಪ್ಪ? This form of trail balance will have a format of journal folio. It will have a column for serial number, name of the account, ledger folio, debit amount and credit amount columns in this journal form. The ledger folio will show the page number on which such account appears in the ledger. Specimen of journal form trail balance. ನೋಡ್ರಿ ಇಲ್ಲೊಂದು ಸ್ಪೆಸಿಮೆನ್ ಇದೆ, ಇದರ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ ಇಲ್ಲಿ ಏನು ಮಾಡ್ತೀವಿ ನಾವು, ಸೀರಿಯಲ್ ನಂಬರ್ ಹಾಕ್ತೀವಿ ಅಥವಾ ಡೇಟು, ನೇಮ್ ಆಫ್ ದ ಅಕೌಂಟ್, ಲೆಜರ್ ಫೋಲಿಯೋ, ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್. ಇದು ಒಂದು ಜರ್ನಲ್ ಫಾರ್ಮ್ನಲ್ಲಿ ಪ್ರಿಪೇರ್ ಮಾಡುವಂತಹ ಟ್ರಯಲ್ ಬ್ಯಾಲೆನ್ಸ್. ನೆಕ್ಸ್ಟ್ ಲೆಜರ್ ಫಾರ್ಮ್ನಲ್ಲಿ ನಾವು ಯಾವ ಮಾಡ್ತೀವಪ್ಪ? ದಿಸ್ ಫಾರ್ಮ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಹ್ಯಾವ್ ಟೂ ಸೈಡ್ಸ್, ದಟ್ ಈಸ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಮತ್ತು ಡೆಬಿಟ್ ಸೈಡ್ ಅಂತ ಇರುತ್ತೆ, ಅದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸ್ಪೆಸಿಮೆನ್ ಯಾವ ರೀತಿ ಇರುತ್ತೆ ನೋಡಿ ಇಲ್ಲಿ, ಡೆಬಿಟ್ ದೆನ್ ಕ್ರೆಡಿಟ್. ನೇಮ್ ಆಫ್ ದ ಅಕೌಂಟ್ ಬರಿತೀವಿ, ಅಮೌಂಟ್ ಬರಿತೀವಿ. ಡೆಬಿಟ್ ಇತ್ತಂದ್ರೆ ಡೆಬಿಟ್ ಸೈಡ್ ಬರಿತೀವಿ, ಕ್ರೆಡಿಟ್ ಇತ್ತಂದ್ರೆ ಕ್ರೆಡಿಟ್ ಸೈಡ್ ಬರಿತೀವಿ. ಇದಕ್ಕೆ ನಾವು ಲೆಜರ್ ಫಾರ್ಮ್ ಅಂತ ಹೇಳ್ತೀವಿ. Then, my dear students, in this class we have discussed meaning of trail balance, features of trail balance, preparation of trail balance. ನಮ್ಮ ನೆಕ್ಸ್ಟ್ ಸೆಷನ್ 10ನೇ ಸೆಷನ್ದಲ್ಲಿ ನಾವೇನು ಡಿಸ್ಕಷನ್ ಮಾಡ್ತೀವಿ, ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ನಮ್ಮ 10ನೇ ಸೆಷನ್ನಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ. ಥ್ಯಾಂಕ್ ಯು.